ತುಂಬ ಖುಷಿ ಇದೆ ಆ್ಯಕ್ಚುಲಿ. ಸುಮಾರು ವಾರಕ್ಕೆ 3-4 ಕಥೆಗಳು ಕೇಳ್ತಾನೆ ಇರ್ತೀನಿ. ಸೊ ಇಷ್ಟು ದಿನ ಸಿನಿಮಾಗಳು ತಡ ಆಗೋದಕ್ಕೆ ಕಾರಣ ಏನಂದರೆ, ಏನೋ ಒಂದು ಔಟ್ ಆಫ್ ದಿ ಬಾಕ್ಸ್ ಇಲ್ಲಿವರೆಗೂ ಮಾಡಿರೋಂಥ ಪಾತ್ರಗಳು ಬಿಟ್ಟು, ಕಥೆಗಳು ಬಿಟ್ಟು ಬೇರೆ ಏನೋ ಮಾಡಬೇಕು ನಾವು ಹುಡುಕಾಟದಲ್ಲಿದ್ದೆ. ಸೊ ಹಾಗಾಗಿ ಅಂಥ ಒಂದು ಹುಡುಕಾಟದಲ್ಲಿರ್ಬೇಕಾದ್ರೆ ಬಂದಂಥ ಸಿನಿಮಾ ಇದು. ನಿಜಕ್ಕೂ ಹೇಳ್ಬೇಕಂದ್ರೆ ಸಿನಿಮಾ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸೊ ನಾನು ಆಗಲೇ ಹೇಳಿದಾಗೆ ತರುಣ್ ಕರೆದೆ ಹೇಳ್ದ, ಒಂದು ಹೊಸ ಟೀಮು, ಒಂದು ಹೊಸ ಪ್ರಯತ್ನ ಮಾಡ್ತಾಯಿದೆ. ಅವ್ರೇನು ದುಡ್ದಿಟ್ಕೊಂಡಿದ್ದಾರೆ, ದುಡ್ಡು ಎಲ್ಲನೂ ಕೂಡಿಟ್ಟು ಮತ್ತೆ ಯಾರೋ ಒಂದಿಬ್ಬರು ಪ್ರೊಡ್ಯೂಸರ್ನ ಕರ್ಕೊಂಬಂದು ಒಂದೊಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ನೀನು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡಬೇಕು, ಈ ಕತೆ ನಿನ್ನನ್ನೇ ಡಿಪೆಂಡ್ ಮಾಡ್ತಾ ಇದೆ ಅಂತ ಇವನು ಇಷ್ಟು ಹೇಳ್ತಾ ಇದ್ದಾನೆ ಅಂತ ಹೇಳಿದೆ. ಹೋಗಿ ನಾನು ಕತೆ ಕೇಳಿದಾಗ ನಿಜಕ್ಕೂ ಇಲ್ಲ, ಈ ಸಿನಿಮಾ ನಾನು ಮಾಡಲೇಬೇಕು ಅಂತಲೇ ಅನ್ನಿಸ್ತು. ಸೊ ಹಾಗಾಗಿ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈ ಕತೆನ ಒಪ್ಕೊಂಡೆ. ಸೊ ಅದು ತನಗೇನು ಬೇಕು ಅದನ್ನೇ ತಗೊಳ್ತಾ ಹೋಗ್ತಾ ಇದೆ ಸಿನಿಮಾ. ಸೊ ಹಾಗಾಗಿನೇ ಈ ಸಿನಿಮಾಗೆ ಇಳೆಯರಾಜ ಸಹ ಸಿಕ್ಕಿದ್ರು, ಮತ್ತು ವಿಹಾನ್ ಸಿಗ್ದ, ಮತ್ತಷ್ಟು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳು ಸಿಕ್ಕಿದ್ರು. ಎಲ್ಲ ತನ್ನಾಗಿ ಆಗ್ತಾ ಹೋಗ್ತಾ ಇದೆ. ಸೊ ನನ್ನ ಬರ್ಡೇ ದಿನ ಇವತ್ತು ಈ ಟೈಟಲ್ ಲಾಂಚ್ ಆಗಿರೋದು, ಈ ರೀತಿಯಾದಂಥ ಒಂದು ಸಿನಿಮಾ ಲಾಂಚ್ ಆಗಿರೋದು ತುಂಬ ಖುಷಿ ಕೊಡುವಂಥ ವಿಚಾರ. ಇಡೀ ಸಿನಿಮಾ ಅಪ್ಪ ಮಗನ ಬಾಂಧವ್ಯದ ಮೇಲೆ ಇಲ್ಲ, ಅದು ಬರೀ ಅಪ್ಪ ಮಗನ ಬಾಂಧವ್ಯ ಅಂತ ಅಷ್ಟೇ ಹೇಳೋದಕ್ಕಾಗಲ್ಲ. ಒಂದು ಬೇರೆ ಥರನೇ ಒಂದು ಎಮೋಷನ್ ಇದೆ, ಅದು ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ಅಂಜನೇಯವರು ಚುಚ್ಚಲ ಸಿನಿಮಾಗೆ ಇಳೆಯರಾಜ ಅವರು, ಯಾಕಂದರೆ ಅವರ ಡೆಬ್ಯೂ ಡೈರೆಕ್ಟರ್ ಎಷ್ಟೋ ಜನಕ್ಕೆ ಇದು ಮಾಡಿದರೆ ಎಲ್ಲೋ ಸೂಪರ್ ಹಿಟ್ ಆಗಿದೆ. ಆ ಲೆಕ್ಕಾಚಾರದಲ್ಲಿ ಸಿನಿಮಾದ ಕ್ವಾಲಿಟಿ ಮತ್ತು ಕಂಟೆಂಟ್ ನೋಡ್ತಿದ್ರೆ ಎಲ್ಲೋ ಇದು ಸಕ್ಸಸ್ ಲಿಸ್ಟಿಗೆ ಇರುತ್ತೆ ಅಂತ. 100% ಸರ್. ನಾನು ಹೇಳಿದ್ನಲ್ಲ, ಈ ಸಿನಿಮಾನೇ ಮಾಡಬಾರ್ದು ಅಂದ್ಕೊಂಡ್ರವ್ನಿಗೆ ಸಿನಿಮಾ ಮಾಡ್ತಾ ಒಂದು ಆ್ಯಟಿಟ್ಯೂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ, ಇಂಥ ಒಂದು ಎಕ್ಸ್ಟ್ರಾಡಿನರಿ ಸಿನಿಮಾದಲ್ಲಿ ಮಾಡಿದ್ದೀನಲ್ಲ ಅಂತ. ಸೊ ನನ್ನ ಮಾತಿಂದನೇ ನಿಮ್ಗೆ ಗೊತ್ತಾಗ್ಬೋದು ಯಾವ ರೀತಿ ಕತೆ ಇರುತ್ತೆ ಅಂತ ಹೇಳಿ. ಸರ್, ವಯಸ್ಸು ಕಮ್ಮಿ ಆಗ್ತಿದೆ, ಹೆಚ್ಚಾಗ್ತಿದೆ. ರೀಸೆಂಟಾಗಿ ಒಂದಷ್ಟು ಫೋಟೋಗಳು ಹಂಚ್ಕೊಂಡಿದ್ರಿ, ಅದು ಕಮೆಂಟ್ಸ್ಗಳಾಗಿ ಓದೋದೇ ಖುಷಿ. ಇಲ್ಲ ಸರ್, ಏನಂದರೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಕರ್ನಾಟಕ ಜನತೆ ಪ್ರೀತಿ, ಭಗವಂತನ ಆಶೀರ್ವಾದ, ಆಮೇಲೆ ನನಗೆ ಸಿಕ್ಕಿರೋಂಥ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಕೆಲಸ ಇರ್ಬೋದು, ಭಗವಂತ ಎಲ್ಲನೂ ನನಗೆ ಅದ್ಭುತವಾಗಿ ಕೊಟ್ಬಿಟ್ಟಿದ್ದಾನೆ. ನಾನು ₹1 ಕೇಳಿದ್ರೆ ₹1 ಕೋಟಿ ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಎಲ್ಲನೂ ನನಗೆ ತುಂಬ ದಿ ಬೆಸ್ಟ್ ಅನ್ನೋದೇ ಸಿಕ್ಕಿದೆ ಲೈಫಲ್ಲಿ. ಹಾಗಾಗಿ ಮೋಸ್ಟ್ಲಿ ನನಗೆ ಏಜ್ ರಿವರ್ಸ್ ಆಗ್ತಾಯಿದೆ ಅಂತ ನಾನು ಫೀಲ್ ಮಾಡ್ತೀನಿ. ಬರ್ಡೇ ದಿನ ಸ್ಪಾರ್ಕ್ ಸಿನಿಮಾ ಒಂದು ಸ್ಪಾರ್ಕ್ ಏನು ಅದ್ರ ಬಗ್ಗೆ ನನಗೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ನಾನೊಂದು ಸರಿ ಡೈರೆಕ್ಟರ್ ಹತ್ರ ಮಾತಾಡ್ಬಿಟ್ಟು ವಿಷಯ ಏನು ಅಂತ ತಿಳ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಪೋಸ್ಟರ್ ಬಿಟ್ಟಿದ್ದಾರೆ. ಸೊ ಶ್ರುತಿ ನಾಯ್ಡು ಅವರು ಲೀಗಲ್ ಆಗಿ ನೋಟಿಸ್ ಕಳಿಸೋದಕ್ಕೆ. ಹೌದಾ? ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನಾನು ಇವತ್ತು ಬರ್ಡೇ ಇದು ಬ್ಯುಸಿ ಇದ್ದಿದ್ದರಿಂದ ನಾನು ಡೈರೆಕ್ಟರ್ ಜೊತೆಲೂ ಮಾತಾಡೋದಕ್ಕಾಗಿಲ್ಲ. ನಾಳೆ ಏನು ವಿಷಯ ಅಂತ ತಿಳ್ಕೊಳ್ತೀನಿ, ಮಾತಾಡ್ಬಿಟ್ಟು ಆಮೇಲೆ ನಾನು ರಿಯಾಕ್ಷನ್ ಮಾಡ್ತೀನಿ. ಥ್ಯಾಂಕ್ ಸರ್. ಇಂಡಸ್ಟ್ರಿಗೆ ಬಂದು 21 ವರ್ಷ, ನಿಮಗೆ 25 ವರ್ಷ. ಇಂಡಸ್ಟ್ರಿಗೆ ಬಂದು 23 ವರ್ಷ ಆಯಿತು, ನನಗೆ 21 ವರ್ಷ. ಏನಂದರೆ 2 ವರ್ಷ ಮುಂಚೆನೇ, ಹುಟ್ಟೋದಕ್ಕೆ 2 ವರ್ಷ ಮುಂಚೆನೇ ಇಂಡಸ್ಟ್ರಿಗೆ ಬಂದುಬಿಟ್ಟಿದೆ ಅನಿಸುತ್ತೆ. ಆಬ್ವಿಯಸ್ಲಿ ನೀವು ಕೇಳಿದ್ದು ಒಳ್ಳೆ ಕ್ವಶನ್, ಅದಕ್ಕೆ ಕನೆಕ್ಷನ್ ಇದೆ. ನನ್ನ ತಂದೆ ತಾಯಿ ಇರ್ಬೋದು, ನಮ್ಮ ಅಜ್ಜಿ ತಾತ ಇರ್ಬೋದು, ಎಲ್ಲನೂ ಸಹ ನಾವು ಸಿನಿಮಾ ಅಂದರೆ ನಮ್ಗೆ ತುಂಬ ಉಸಿರು. ಊರಿಂದ ಯಾರಾದರೂ ನಮ್ಮ ಮನೆಗೆ ನೆಂಟರು ಬಂದರೆ ಫಸ್ಟ್ ಅವ್ರು ಬಂದಿದ್ದ ದಿನ ಮಧ್ಯಾಹ್ನ ಮ್ಯಾಟ್ನಿ ಶೋ ಕರ್ಕೊಂಡು ಹೋಗ್ತಾಯಿದ್ವಿ, ಮತ್ತು ಸೆಕೆಂಡ್ ಶೋ ಕರ್ಕೊಂಡು ಹೋಗ್ತಾಯಿದ್ವಿ. ಒಂದಿನ ಸಿಹಿ ಊಟ, ಒಂದಿನ ಖಾರ ಊಟ. ಸಿಹಿ ಊಟ ಆದಮೇಲೂ ಸಿನಿಮಾ, ಖಾರ ಊಟ ಆದಮೇಲೂ ಸಿನಿಮಾ, ಅದು ಯಾವ ಶೋ ಬೇಕಾದ್ರೂ ಆಗಿರ್ಬೋದು. ಮತ್ತು ಅವ್ರು ಊರಿಗೆ ಹೋಗ್ತಾ ಇದ್ದಾರೆ ಅಂದರೆ ಒಂದು ಸಿನಿಮಾ ತೊಗೊಳಿನೇ ಕರೆಸ್ತಾ ಇದ್ದೀವಿ. ನಾವು ಅಷ್ಟೇ ಊರಿಗೆ ಹೋದರೆ ಅವರು ಅದೇ ರೀತಿ ಮಾಡೋರು. ಹಿಂಗೆ ಮಾಡಿ ಕಲ್ಚರ್ ನಮಗೆ ಸಿನಿಮಾದಲ್ಲಿ ಯಾವ ರೀತಿ ಆಗೋಗಿದೆ ಅಂದರೆ, ನನ್ನ ತಂದೆ, ನಾನು ಹೇಳಿದ್ದೀನಿ ಸುಮಾರು ಇಂಟರ್ವ್ಯೂ, ನನ್ನ ತಂದೆ ಸ್ಕೂಲಿಗೆ ಚಕ್ಕರ್ ಹೊಡಿಸಿ ನನ್ನ ಸಿನಿಮಾಗೆ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲಾದರೂ ಈ ರೀತಿ ತಂದೆ ಕೇಳಿದ್ದೀರಾ ನೀವು? ಮೇಡಮ್ ಕಳಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನ ಮಗನ ಅಂತೇಳಿ ಥಿಯೇಟ್ರಿಗೆ ಕರ್ಕೊಂಡು ಹೋಗೋರು. ಈವನ್ ನಮ್ಮ ಅಜ್ಜಿದಿರೋ ಅಷ್ಟೇ, ಅವ್ರು ಏನು ದುಡಿಮೆ ಮಾಡ್ಕೊಂಡು ಬರ್ತಾಯಿದ್ರು, ಸಂಬಳ ಬಂದಿದ್ದ ಕೂಡಲೇ ಫಸ್ಟು ನಾನು ಕರ್ಕೊಂಡು ಸಿನಿಮಾ ನೋಡ್ಬೇಕು ಅವರು. ಸೊ ಹೀಗಾಗಿ ಆ ಸಿನಿಮಾ ನಾವು ಅಷ್ಟು ಪ್ರೀತಿಸಿದ್ರಿಂದ ಇವತ್ತು ಇಡೀ ನನ್ನ ಕುಟುಂಬನೇ ಆ ಸಿನಿಮಾ ಕೈ ಹಿಡಿದು ನಡೆಸ್ತಾ ಇದೆ. ಸೊ ಹಾಗಾಗಿ ನೀವು ಹೇಳಿದಾಗೆ ಬಹುಶಃ ನಾನು ನಮ್ಮ ಅಮ್ಮನ ಹೊಟ್ಟೆಲಿರ್ಬೇಕಾದ್ರೇ ಆ ಕಲ್ಚರ್ ಬಂದುಬಿಟ್ಟಿದೆ. ಇವತ್ತು ನನ್ನ ತಂದೆ ವಾರಕ್ಕೆ 2-3 ಸಿನಿಮಾ ಥಿಯೇಟ್ರಿಗೆ ಹೋಗಿನೇ ನೋಡೋದು ಇವತ್ತೂ. ಸೊ ಹಾಗೆ ಆ ಸಿನಿಮಾ ಪ್ರೀತಿ ನಮ್ಮನ್ನು ಅಷ್ಟು ಚೆನ್ನಾಗಿ ಕಾಪಾಡ್ಕೊಂಡ್ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.